ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬೆಳಿಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಅರ್ಧ ಇಂಚಷ್ಟು ಶುಂಠಿನ ಜಜ್ಕೊಂಡು, ಒಂದು ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡು, ಸ್ವಲ್ಪ ಜೀರಿಗೆ ಹಾಕಿ ಒಂದು ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದರಲ್ಲೇ ಸ್ವಲ್ಪ ಅರಿಶಿಣ ಹಾಕಿ ಒಂದು 10ರಿಂದ 15 ನಿಮಿಷ ಕುದಿಸ್ಬೇಕು. ಮಗು ಆದಮೇಲೆ ಫುಲ್ ದಪ್ಪ ಆಗೋಗ್ಬಿಟ್ಟಿರ್ತೀವಿ, ನಮ್ಮನ್ನು ನೋಡ್ಕೊಳಕ್ಕಾಗ್ತಾ ಇರಲ್ಲ. ಬೇರೆಯವರಂತೂ ಹುಚ್ಚಿ ಥರ ಕಾಣಿಸ್ತಿದೆಯಾ ಅಂತ ಅಂದಿರೋದು ಇದೆ. ಅದಕ್ಕೆ ಏನಾದರೂ ಒಂದು ಮಾಡ್ಕೊಂಡು ಕುಡಿತಾ ಇರಬೇಕು, ಸಣ್ಣ ಆಗ್ತಾ ಇರಬೇಕು. ನೋಡಿ ಆದ್ವಿ, ಅವಳು ಪಾಡಿಗೆ ಅವಳು ಆಟ ಆಡ್ಕೊತಾ ಇದ್ದಾಳೆ. ಈರುಳ್ಳಿ ಬುಟ್ಟಿ ಹೋಗ್ಬಿಟ್ಟು ಈರುಳ್ಳಿ ತೊಗೊಂಡು ಬಾಯಲ್ಲಿ ಇಟ್ಕೊಂಡು ಆಡ್ತಾನೆ ಇರ್ತಾಳೆ. ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ಅದನ್ನು ಸ್ವಲ್ಪ ಸೋದಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣನ್ನು ಅದರಲ್ಲಿ ಹಿಂಡ್ಕೊಂಡ್ಬಿಟ್ಟು ಕುಡಿಯೋದಷ್ಟೇ. ಬೇಗ ಸಣ್ಣ ಆಗದೇ ಇದ್ದರೂ ಸ್ವಲ್ಪ ಎನರ್ಜಿ, ಒಂಥರ ಇಮ್ಯುನಿಟಿ ಬೂಸ್ಟ್ ಥರ ಆಗುತ್ತೆ. ನಾನು ಡೈಲಿ ಏನಾದರೂ ಒಂದು ಕುಡಿತಾ ಇದ್ದೀನಿ ಸ್ವಲ್ಪ ದಿನದಿಂದ. ನೋಡಿ, ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇದ್ದರೆ ಅವಳು ಬಿಡೋದೇ ಇಲ್ಲ. ಅದಕ್ಕೆ ಒಂದು ಗ್ಲಾಸ್ ಕೊಟ್ಟು ಮ್ಯಾನೇಜ್ ಮಾಡ್ತಿರ್ತೀನಿ. ಆದ್ರೂ ನಿದ್ದೆ ಬರ್ತಾ ಇದೆ, ಮಲಗಿಸ್ಬಿಟ್ಟು ನಮ್ಮ ಮನೆಯವರು ಊರಿಗೆ ಹೋಗಿದ್ದರು. ಅಲ್ಲಿ ಅದು ಕಲ್ಲು ತಂದಿದ್ದರು. ಅದು ಕುಡಿದ್ರೆ ಫುಲ್ ಬಾಡಿ ಹೀಟ್ ಆಗಿದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತಂತೆ. ನಾನು ಕುಡಿದೆ ಒಂದು ಗ್ಲಾಸು. ಸ್ವಲ್ಪ ಹುಳಿ ಥರ ಇತ್ತು. ಅದು ತೆಗ್ದಿದ್ದ ತಕ್ಷಣವೇ ಕುಡಿಬೇಕಂತೆ, ಅವಾಗೇನು ಹುಳಿ ಅನಿಸಲ್ಲಂತೆ. ಊರಿಂದ ತರೋಷ್ಟೊತ್ತಿಗೆ ಲೇಟ್ ಆಗಿತ್ತಲ್ವ, ಕುಡಿದೆ. ಸ್ವಲ್ಪ ಹುಳಿ ಮಜ್ಜಿಗೆ ಥರ ಇತ್ತು, ಪರವಾಗಿಲ್ಲ. ನೋಡೋಣ, ಹೀಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೂ ಮಲ್ಕೊಂಡಿದ್ದಾಳೆ. ಅವಳು ಎದ್ದೇಳೋ ಅಷ್ಟೊತ್ತಿಗೆ ಏನಾದರೂ ಅವಳಿಗೆ ತಿನ್ಸೋಕ್ಕೆ ಮಾಡಬೇಕು. ಅದಕ್ಕೆ ಕ್ಯಾರೆಟ್ ಮ್ಯಾಶ್ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಎಲ್ಲ ಹಚ್ಕೊಂಡು ತೊಳೆದಿಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೊತೀನಿ. ಎದ್ಬಿಟ್ಟ ಆಗಲೇ 5 ನಿಮಿಷ ಆಗಿಲ್ಲ, ಮಲಗಿಸಿ ಎದ್ದಿದ್ದಾಳ ಆಗಲಿ. ಎದ್ಬಿಟ್ಟಪ್ಪ. ಕ್ಯಾರೆಟ್ ಬೆಂದಿದೆ ಚೆನ್ನಾಗಿ. ಅದನ್ನು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ತಕ್ಕೊಂಡು, ಅದನ್ನು ಸ್ವಲ್ಪ ಲೋಟದಲ್ಲಿ ಮ್ಯಾಶ್ ಮಾಡಿಕೊಂಡು, ಸ್ವಲ್ಪ ನುಣ್ಣಗೆ ಮ್ಯಾಶ್ ಮಾಡ್ಕೊಂಡು ತಿನ್ಸೋಣ ಅಂತ ತಕ್ಕೊಂಡಿದ್ದೀನಿ. ಇನ್ನು ತಿಂತಾಳೋ ಇಲ್ವೋ ಗೊತ್ತಿಲ್ಲ. ಊಟ ಮಾಡೋದೇ ಬಿಟ್ಬಿಟ್ಟಿದ್ದಾಳೆ. ಅದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ ನನಗೆ. ನೋಡೋಣ, ತಿನ್ನಿಸ್ತೀನಿ. ಏನು ಮಾಡ್ತಾರೋ ಮೇಡಮ್ ಅವ್ರಿಗೆ ಗೊತ್ತಿಲ್ಲ. ಬಾಯಲ್ಲಿ ಇಟ್ಕೊಂಡು ಆಚೆ ಉಗಿತಾಳೆ ಇವಳು, ಇಲ್ಲಾಂದರೆ ಬಾಯೇ ತೆಗಿಯಲ್ಲ. ಏನು ಮಾಡಬೇಕಪ್ಪ ದೇವರೇ, ಚಿಂತೆ ಆಗ್ಬಿಟ್ಟಿದೆ ನನಗಂತೂ. ಊಟ ತಿನ್ನಲಿಲ್ಲ ಅಂದರೆ ಹೆಂಗಪ್ಪ ಮಕ್ಕಳು ಅಂತ. ರೌಡಿ ರಂಗಮ್ಮ ಆಗಿದ್ದಾಳೆ. ನೋಡೋಣ, ತಿಂದರೆ ತಿನ್ನಲಿ, ಇಲ್ಲಾಂದರೆ ಏನು ಮಾಡೋದು. ಏನೇನೋ ಡಿಫ್ರೆಂಟಾಗಿ ಟ್ರೈ ಮಾಡಿ ತಿನ್ಸಿದ್ರು ತಿನ್ನಲ್ಲ ಇವಳು. ಹೋಗುತ್ತಾ, ಬೇಜಾರಾಗ್ಬಿಡುತ್ತಪ್ಪ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.